Hello everyone, welcome to Sanmargaha classes. Question number 7 from Luther Burbank. So you have to add appropriate question tag to this question. Okay, so it is about question tag. Ravi comes to school regularly dash. Here you are going to add the question tag. Okay, so we'll see the options first. Option A, do he? Option B, doesn't he? Option C, does he? Option D, isn't he? So Ravi comes to school. Comes ಅಂತ ಇದೆ ಇಲ್ಲಿ. Come, go ಇವೆಲ್ಲ ಏನು ಮಕ್ಕಳೇ? It is in the simple present tense ಅಲ್ವಾ? Ravi comes. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ ಡಸ್ ಈ ತರ ಏನು ಕ್ವಶನ್ ಟ್ಯಾಗ್ ಬರುತ್ತೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಡಿಡ್ ಅನ್ನುವಂತಹ ಕ್ವಶನ್ ಟ್ಯಾಗ್ ಆಕ್ಸಿಲರಿ ವರ್ಬ್ ಬರುತ್ತೆ. ಓಕೆನಾ? ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ ಡಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್ ಅನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಓಕೆನಾ? ಸೊ ರವಿ ಅನ್ನೋದು ಇಟ್ ಈಸ್ ಇನ್ ಥರ್ಡ್ ಪರ್ಸನ್ ಅಲ್ವಾ? ಸೊ ಇಲ್ಲಿ ಆಕ್ಸಿಲರಿ ವರ್ಬ್ ಬಂದ್ಬಿಟ್ಟು ಯಾವ್ದು ಮಕ್ಕಳೇ? ಆಕ್ಸಿಲರಿ ವರ್ಬ್ ಬಂದ್ಬಿಟ್ಟು ಡಸ್. ಓಕೆ, ಸೊ ಯಾಕೆ ಅಂತಂದ್ರೆ ಹಿ ಈಸ್ ಅ ಥರ್ಡ್ ಪರ್ಸನ್ ಅಲ್ವಾ? ನೆಕ್ಸ್ಟ್ ಏನ್ ಬೇಕು ನಿಮ್ಗೆ? ಪ್ರನೌನ್ ಬೇಕು ಅಲ್ವಾ? ರವಿ ಈಸ್ ಅ ಬಾಯ್. ಸೊ ಬಾಯ್ಸ್ ಮೇಲ್ ಪ್ರನೌನ್ ಈಸ್ ಹಿ. ಕರೆಕ್ಟ್? ಹಿ. ಓಕೆ, ಸೊ ದೀಸ್ ಟು you need for forming question tag, auxiliary verb and pronoun. So auxiliary verb here is does and pronoun is he. Okay, second one, the sentence Ravi comes to school regularly. Is it a positive or negative? It is a ಪಾಸಿಟಿವ್ ಸೆಂಟೆನ್ಸ್. ಬೇಕಂದ್ರೆ ನಾಟ್, ನೆವರ್ ಇವೆಲ್ಲ ಯೂಸ್ ಮಾಡದೇ ಇರುವಂತಹ ಸೆಂಟೆನ್ಸ್ ಪಾಸಿಟಿವ್ ಆಗಿರುವಂತಹ ಸೆಂಟೆನ್ಸ್ ಇದು. ಓಕೆನಾ? ಸೊ ಫಾರ್ ದ ಪಾಸಿಟಿವ್ ಸೆಂಟೆನ್ಸ್ ದ ಕ್ವಶನ್ ಟ್ಯಾಗ್ ಶುಡ್ ಬಿ positive or negative. If the sentence is positive, question tag should be negative. Okay, so ಇವಾಗ does ಅನ್ನೋದರ ನೆಗೆಟಿವ್ ಫಾರ್ಮ್ ಈ ಡಸ್ ಅಂತ ಇದೆ ಅಲ್ವಾ? ಸೊ ಇದರ ನೆಗೆಟಿವ್ ಫಾರ್ಮ್ ಏನು ಮಕ್ಕಳೇ? does not or doesn't ಅಲ್ವಾ? ಸೊ pronoun as it is you are going to use. So question tag becomes doesn't he. Okay, the correct answer nodi option B, doesn't he is the correct answer. Do he ಯಾಕೆ ಆಗೋದಿಲ್ಲ? do ಯಾವ್ದಕ್ಕೆ ಬರಬೇಕು ಮಕ್ಕಳೇ? ಫಸ್ಟ್ ಪರ್ಸನ್ ಆರ್ ಪ್ಲೂರಲ್ ಫಾರ್ಮ್. ಓಕೆ, do they, do them ಈ ತರ. ಅದೇ ರೀತಿ ಐ ಡು, ವಿ ಡು. ಓಕೆ, ಫಸ್ಟ್ ಅಂಡ್ ಸೆಕೆಂಡ್ ಪರ್ಸನ್ಗೆ ಮತ್ತು ಪ್ಲೂರಲ್ ಫಾರ್ಮ್ಗೆ ಡೂ ಅನ್ನೋದು ಬರುತ್ತೆ. ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಡಸ್ ಬರಲೇಬೇಕು. ಸೊ ಡಸ್ ಹಿ ಯಾಕೆ ಆಗೋದಿಲ್ಲ? ಡಸ್ ಹಿ ಅಂತಂದ್ರೆ ಇಟ್ ಈಸ್ ಅ ಪಾಸಿಟಿವ್ ಕ್ವಶನ್ ಟ್ಯಾಗ್, ಇಸಂಟ್ ಇಟ್? ಆದರೆ ಕ್ವಶನ್ ಇಲ್ಲಿ ಕೊಟ್ಟಿರೋಂಥ ಸೆಂಟೆನ್ಸೇ ಪಾಸಿಟಿವ್ ಆಗಿದೆ. ಸೊ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬರೋದಿಲ್ಲ, ನೆಗೆಟಿವೇ ಬರಬೇಕು. ಈಸಂಟ್ ಹಿ, ಈಸ್ ಅನ್ನೋದು ಬರೋದೇ ಇಲ್ಲ ಇಲ್ಲಿ. ಈಸ್ ಅನ್ನೋದನ್ನ ಯೂಸೇ ಮಾಡಿಲ್ಲ. ರವಿ ಈಸ್ ಕಮಿಂಗ್ ಅಂತ ಇದ್ರೆ ಈಸ್ ಅನ್ನುವಂತಹ ಆಕ್ಸಿಲರಿ ವರ್ಬ್ ಬೇಕಿತ್ತು. ಇಫ್ ದ ಸೆಂಟೆನ್ಸ್ was Ravi is coming, then we would have used is, isn't it? So is doesn't come here, is baradella, so it is ruled out. So option B, doesn't he is the correct answer. Okay, thank you.